ತಮಿಳಿನ ತಲಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಅವ್ರು ನಡೆಸ್ತಿರುವಂತ ಕೊನೆ ಸಿನಿಮಾ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಅವರ ಕೊನೆ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾ ಹೇಗಿದ್ರು ನೋಡ್ತೀವಿ ಅಂತ ಅವ್ರ ಅಭಿಮಾನಿಗಳು ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಸಿನಿಮಾದ ಅಭಿಮಾನಿಗಳೇ ಕಾಯ್ತಾ ಇರ್ತಾರೆ. ಹೇಗಿದ್ರು ನೋಡ್ತೀರಾ, ಹೇಗಿದೆ ಅಂತ ನೋಡಿ ಅಂತ ಟ್ರೇಲರ್ನ ಜನನಾಯಕನ್ ಸಿನಿಮಾದ ಪ್ರೊಡ್ಯೂಸರ್ಸು ನಮ್ಮ ಕರ್ನಾಟಕದ KVN ಪ್ರೊಡಕ್ಷನ್ ಅವರೇ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಟ್ರೇಲರ್ ಹೇಗಿದೆ ಅಂತ ಅದ್ರ ರಿವ್ಯೂನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಜನನಾಯಕನ್ ಸಿನಿಮಾದ ಟ್ರೇಲರ್ ನಲ್ಲಿ ಕತೆ ಏನು ಅಂತ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿದ್ರೆ 2 ನಿಮಿಷ 52 ಸೆಕೆಂಡ್ ಇದೆ ಟ್ರೇಲರು. ಇದ್ರಲ್ಲಿ ಕ್ಲೀನ್ ಆಗಿ ಗೊತ್ತಾಗುವಂಥದ್ದು ಏನು ಅಂತಂದ್ರೆ, ವಿಜಯ್ ಅವರ ಪಾತ್ರದ ಹೆಸರು ತಲಪತಿ ವಿಜಯ್ ಕೊಂಡಾನ್ ಅಂತ. ಅವರು ಪೊಲೀಸ್ ಆಫೀಸರು. ಅವರ ಮಗಳ ಪಾತ್ರದಲ್ಲಿ ಮಮಿತಾ ಬೈಜು ಅವರು ಆಕ್ಟ್ ಮಾಡಿದ್ದಾರೆ. ಅವರು ಇವರ ನಡುವಿನ ಬಾಂಧವ್ಯ ತುಂಬಾ ಚೆನ್ನಾಗಿ ಪೋರ್ಟ್ರೇನ ಮಾಡಿದ್ದಾರೆ. ಒಂದು ಹಂತದಲ್ಲಿ ಅವರು ಕಿಡ್ನಾಪ್ ಆಗ್ತಾರೆ. ನಂತರ ಅಲ್ಲಿ ಅವರೊಂದು ಫೋಬಿಯಾಕ್ಕೊಳಗಾಗ್ತಾರೆ. ಅಂದ್ರೆ ಏನೋ ಒಂದು ಹೆದರಿಕೆ ಅವರಿಗೆ ಬರುತ್ತೆ. ಅದನ್ನ ಆಪರೇಷನ್ OM ಅಂತ ಹೇಳ್ತಾರೆ. ಅಲ್ಲಿ ವಿಲನ್ ಎಂಟ್ರಿ. ಬಾಬಿ ಡೇಲ್ ಅವರು 30ನೇ ದಿನ ಏನೋ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಕತೆ. ಈ ಕತೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಮತ್ತೆ ಈಗಾಗಲೇ ಸಾಕಷ್ಟು ಚರ್ಚೆಗೊಳಗಾಗಿತ್ತು, ಇದು ರೀಮೇಕ್ ಸಿನಿಮಾನ ಅಂತ. ಯಾವ ಸಿನಿಮಾ ಅಂತಲೂ ಗೊತ್ತಿರುತ್ತೆ, ಭಗವಂತ ಕೇಸರಿ ಅಂತ. ತೆಲುಗಿನಲ್ಲಿ ಬಾಲಯ್ಯ ಅವರು ಮಾಡಿರುವಂತಹ ಸಿನಿಮಾ. ಸುಮಾರು ದಿನಗಳ ನಂತರ ವಿಜಯ್ ಅವರು ರೀಮೇಕ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಮುಂಚೆ ಎಲ್ಲ ಮಾಡಿದ್ರು, ಅವರು ಒಕ್ಕಡನ್ನ ಗಿಲ್ಲಿ ಅಂತೆಲ್ಲ ಮಾಡಿದ್ರು. ಬಟ್ ಅದ ನಂತರ ಸ್ವಲ್ಪ ನಿಲ್ಸಿದ್ರು. ಬಟ್ ಈ ಸಿನಿಮಾ ಅವರ ಕೊನೆ ಸಿನಿಮಾ, ಅದು ಭಗವಂತ ಕೇಸರಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಇದ್ದೇ ಇತ್ತು. ಬಟ್ ಟ್ರೇಲರ್ ಕನ್ಫರ್ಮ್ ಮಾಡಿದೆ. ಆದರೆ ಟ್ರೇಲರ್ನಲ್ಲಿ ಒಂದು ವಿಚಾರ ಅಂತಂದ್ರೆ, ಇಂಟರ್ವಲ್ ತನಕ ಆ ಕತೆನೇ ಅದರ ಒಂದು ಹೂರಣವನ್ನೇ ಆರಿಸ್ಕೊಂಡಿದ್ದಾರೆ. ಬಟ್ ನಂತರ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಎದ್ದು ಕಾಣುವಂಥದ್ದು ಪಾಲಿಟಿಕ್ಸ್. ಇದು ವಿಜಯ್ ಅವರ ಕೊನೆ ಸಿನಿಮಾ ಆಗಿರ್ಬೋದು, ಅಂದರೆ ಕೊನೆ ಹೆಜ್ಜೆ ಇರ್ಬೋದು ಸಿನಿಮಾದಲ್ಲಿ. ಆದರೆ ರಾಜಕೀಯದಲ್ಲಿ ಇದು ಅವರ ಮೊದಲ ಹೆಜ್ಜೆ. ಮುಂದಿನ ವರ್ಷ ಬರುವಂಥ ಅಥವಾ ಈ ವರ್ಷ ಬರುವಂಥ ಎಲೆಕ್ಷನ್ನು. ಹಾಗಾಗಿ ಪೊಲಿಟಿಕ್ಸನ್ನು ನೇರವಾಗಿ ಹೇಳಿದ್ದಾರೆ. ನೀವು ಹಿಂದಿನ ಸಿನಿಮಾಗಳೆಲ್ಲ ನೋಡಿದ್ರೆ ನನ್ನ ಪ್ರಕಾರ ಕತ್ತಿ ಸಿನಿಮಾದಿಂದ ಸ್ವಲ್ಪ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕೆ ಶುರು ಮಾಡಿದ್ದವರು. ಅದಾದ ನಂತರ ಒಂದೊಂದು ಸಿನಿಮಾಗಳಲ್ಲಿ ಅಲ್ಲಿ ರಾಜಕೀಯದ ಸ್ಟೇಟ್ಮೆಂಟ್ಗಳು ಇದ್ದಾಗಿರ್ತಿತ್ತು, ತುಂಬ ನೇರವಾಗಿ ಇರ್ತಾ ಇರಲಿಲ್ಲ. ಕೊನೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಅದನ್ನ ನೇರವಾಗಿ ಹೇಳಿದ್ದಾರೆ. ಪೊಲಿಟಿಕ್ಸ್ನ ತುಂಬ ನೇರವಾಗಿ ಹೇಳಿದ್ದಾರೆ. ಅವ್ರು ಎಂಟರ್ ಆಗ್ತಿರೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಒಂದು ಸಂಭಾಷಣೆ ಗಮನ ಸೆಳೆಯುತ್ತೆ. ಮಗಳು ಕೇಳ್ತಾಳೆ ವಿಜಯ್ ಅವರ ಪಾತ್ರಕ್ಕೆ, ನೀವು ಸೂಪರ್ ಮ್ಯಾನ ಅಂತ. ಅದಕ್ಕೆ ವಿಜಯ್ ಅವರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತಂದ್ರೆ, ನಾನು ಸಾಮಾನ್ಯ ಮನುಷ್ಯ, ಆದರೆ ನಾನು ಮಾಡೋದು ಸೂಪರ್ ಆಗಿರುತ್ತೆ ಅಂತ ಜನ ಹೇಳ್ತಾರೆ ಅಂತ. ಇನ್ನೊಂದು ಸಂಭಾಷಣೆ ಈ ರೀತಿ ಇದೆ, ರಾಜಕೀಯಕ್ಕೆ ಒಳ್ಳೆ ಕೆಲಸ ಮಾಡಕ್ಕೆ ಬನ್ನಿ ಅಂತಂದ್ರೆ ಕೊಳ್ಳೆ ಹೊಡಿಯೋಕ್ಕೆ ಕೊಲೆ ಮಾಡೋಕ್ಕೆಲ್ಲ ಬರ್ತೀರಾ ಅಂತ. ಇನ್ನೊಂದು ಅಂತಂದ್ರೆ ಕೊನೆಗೆ ನೇರವಾಗಿ ಹೇಳ್ತಾರೆ, ಐ ಆಮ್ ಕಮಿಂಗ್ ಅಂತ. ಅಂದರೆ ನಾನು ಬರ್ತೀನಿ ರಾಜಕೀಯಕ್ಕೆ ಅಂತ ನೇರವಾಗಿ ಹೇಳಿದ್ದಾರೆ. ಇದು ಐ ಆಮ್ ವೆಯ್ಟಿಂಗ್ ಅಂತ ಅವರ ಫೇಮಸ್ ಡೈಲಾಗ್ ನಿಮ್ಗೆ ಗೊತ್ತಿರ್ಬೋದು. ಈ ರೀತಿ ಒಂದಷ್ಟು ಹೇಳಿಕೆಗಳ ಮೂಲಕ ಇದನ್ನು ಸಿನಿಮಾ ಅಂತ ಅನ್ಕೋಬೋದು, ರಾಜಕೀಯಕ್ಕೆ ಎಂಟ್ರಿಗೆ ಒಂದು ಪ್ರಿವ್ಯೂ ಮಾಡಿದ ಹಾಗೂ ಇದೆ. ತುಂಬ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ನೇರವಾಗಿ ಇದು ಗೊತ್ತಾಗುತ್ತೆ, ಸೆಕೆಂಡ್ ಹಾಫ್ನ ಖಂಡಿತ ಈ ರೀತಿ ಪೊಲಿಟಿಕ್ಸ್ ಜೊತೆ ಮಿಕ್ಸ್ ಮಾಡಿರ್ತಾರೆ ಅಂತ. ಇವಿಷ್ಟು ರಾಜಕೀಯ ಈ ಒಂದು ಟ್ರೇಲರ್ನಲ್ಲಿ ಏನು ಕಾಣಿಸ್ತು ಅಂತ ನಿಮ್ಗೆ ಹೇಳೋ ಪ್ರಯತ್ನ ಮಾಡಿದೆ. ಕತೆ ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನು ತಾಂತ್ರಿಕವಾಗಿ ನೋಡೋದಾದರೆ ಸಿನಿಮಾಟೋಗ್ರಫಿ ಎಕ್ಸಲೆಂಟ್ ಆಗಿದೆ. ಅಂದರೆ ಈ ಟ್ರೇಲರ್ ನೋಡಿದಾಗ ಹಿನ್ನೆಲೆ ಸಂಗೀತದಲ್ಲಿ ಅನಿರುದ್ಧ್ ಅವರು ಮೋಡಿನ ಮಾಡಿದ್ದಾರೆ. ಈಗಾಗಲೇ ಬಿಡುಗಡೆ ಆಗಿರುವಂಥ ಹಾಡುಗಳಲ್ಲಿ ಅಂಥ ಮೋಡಿ ಅಂತ ಕಾಣಿಸ್ಲಿಲ್ಲ. ಹಿಂದಿನ ಅವರ ಮತ್ತು ವಿಜಯ್ ಅವರ ಕಾಂಬಿನೇಷನ್ ಸಿನಿಮಾಗಳ ಮಟ್ಟವನ್ನು ಮುಟ್ಟಿದ ಹಾಗೆ ಕಾಣಿಸಿರಲಿಲ್ಲ. ಬಟ್ ಇಲ್ಲಿ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನಿರುದ್ಧ್ ಅವರು, ಇವತ್ತಿನ ಟ್ರೆಂಡ್ಗೆ ತಕ್ಕನಾಗೆ. ಎಡಿಟಿಂಗ್ ಕೂಡ ತುಂಬ ಕ್ರಿಸ್ಪ್ ಆಗಿದೆ. ಟ್ರೇಲರ್ನಲ್ಲಿ ನೋಡಿದಾಗ ಎಲ್ಲ ಟ್ರೇಲರ್ಲಿಂದ ನಾನು ಹೇಳಬೇಕು, ಯಾಕೆಂದರೆ ಸಿನಿಮಾ ಇನ್ನೂ ನೋಡಿರಲಿಲ್ಲ. ಇನ್ನು ನಿರ್ದೇಶಕ H. ವಿನೋದ್ ಅವರು ತುಂಬ ಒಂದು ನಿರೀಕ್ಷೆಯೊಂದಿಗೆ ಬಂದಿದ್ದರು. ಬಟ್ ಹೋಗ್ತಾ ಸ್ವಲ್ಪ ಫಾರ್ಮ್ ಔಟ್ ಆದಾಗ ಅನಿಸ್ತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ಕಮ್ ಬ್ಯಾಕ್ ಮಾಡಿರೋ ಥರ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ಚೆನ್ನಾಗಿ ಒಗ್ಗುವಂಥ ಸಿನಿಮಾ ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಏನು ಅಂತಂದರೆ ರೊಮ್ಯಾನ್ಸು ಇಂಥವೆಲ್ಲ ಸ್ವಲ್ಪ ಅವ್ರಿಗೆ ಕಷ್ಟ, ಈ ಸಿನಿಮಾದಲ್ಲಿ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅದು ತುಂಬ ಅವರಿಗೆ ಈ ರೀತಿಯ ಸೀರಿಯಸ್ ಕಂಟೆಂಟ್ಗಳು ಅವರಿಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಚೆನ್ನಾಗಿ ನಿಭಾಯಿಸಿರೋ ಥರ ಕಾಣಿಸುತ್ತೆ. ಇನ್ನು ಉಳಿದ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಬಾಬಿ ಡೇಲ್ ಅವರ ಪಾತ್ರ ಏನಿದೆ ಅದು ವಿಲನ್ ಪಾತ್ರ. ಇಲ್ಲಿ ಕಾಣಿಸ್ಕೊಂಡಿರೋದು ನೋಡೋದಾದ್ರೆ ಕಾಮ್ ಆಗಿದೆ, ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಜಾಣತನವನ್ನು ಜಾಸ್ತಿ ಬಳಸಿದ ಥರ ಅನಿಸುತ್ತೆ. ಇದು ಒಳ್ಳೆ ಮುಖಾಮುಖಿ ಅನಿಸುತ್ತೆ ಸಿನಿಮಾದಲ್ಲಿ. ಮತ್ತು ಪ್ರಿಯಾಮಣಿಯವರ ಪಾತ್ರ ಇರ್ಬೋದು ಅಥವಾ ಪೂಜಾ ಹೆಗ್ಡೆ ಅವರ ಪಾತ್ರ ಎಲ್ಲ ಸಿನಿಮಾ ಬಂದಾಗಲೇ ಯಾವ ರೀತಿ ಇದೆ ಅಂತ ಗೊತ್ತಾಗೋದು. ಮಮಿತಾ ಬೈಜು ಅವರಿಗೆ ಒಂದು ಒಳ್ಳೆ ಪಾತ್ರ ಈ ಸಿನಿಮಾದಲ್ಲಿ ಸಿಕ್ಕುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ಬೋದು. ಪ್ರಕಾಶ್ ರೈ ಅವರ ಪಾತ್ರ ಕೂಡ ವಿಭಿನ್ನವಾಗಿದೆ. ಇದು ಯಾರಿಗೆಲ್ಲ ರೆಫರ್ ಆಗುತ್ತೆ ಇದೆಲ್ಲ ಸಿನಿಮಾ ಬಂದಮೇಲೆ ಗೊತ್ತಾಗೋದು ಅಂತ ಅನಿಸುತ್ತೆ. ನರೇನ್ ಅವರ ಪಾತ್ರ ಎಲ್ಲ ಸಿನಿಮಾ ಬಂದಮೇಲೆ ನಮ್ಗೆ ಯಾವ ರೀತಿ ಅಂತ ಅರ್ಥ ಆಗೋದು ಅಂತ ಕಾಣುತ್ತೆ. ಇದು ಜನನಾಯಕನ್ ಸಿನಿಮಾದ ಬಗ್ಗೆ. ಒಂದೇ ಒಂದು ಬೇಜಾರಿನ ವಿಚಾರ ಏನಪ್ಪ ಅಂತಂದರೆ, KVN ಪ್ರೊಡಕ್ಷನ್ಸ್ ಅವರು ನಮ್ಮ ಕರ್ನಾಟಕದವರೇ ಈ ಸಿನಿಮಾನ ತಯಾರು ಮಾಡಿರೋದು. ಬಟ್ ಇದನ್ನು ತಮಿಳು, ತೆಲುಗು, ಹಿಂದಿಲಿ ಟ್ರೇಲರ್ನ ಬಿಟ್ಟಿದ್ದಾರೆ. ಕನ್ನಡಕ್ಕೆ ಡಬ್ ಮಾಡಿ ಬಿಡ್ಬೋದಾಗಿತ್ತು. ಅದೊಂದು ಸ್ವಲ್ಪ ಬೇಜಾರನ್ನ ಮೂಡಿಸುತ್ತೆ. ಒಟ್ಟಾರೆಯಾಗಿ ಜನನಾಯಕನ್ ನಾನು ಆಗಲೇ ಹೇಳಿದಾಗ ಹೇಗಿದ್ರೂ ಸಿನಿಮಾ ನೋಡೋಕ್ಕೆ ತಯಾರಾಗಿರೋಂಥ ಜನಕ್ಕೆ ಹೇಗಿದೆ ಅಂತ ಟ್ರೇಲರ್ನ ಬಿಟ್ಟು ತೋರಿಸಿದ್ದಾರೆ. ಈಗಾಗಲೇ ದಾಖಲೆ ಮೂಡಿಸಿದೆ. ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ 4:15 ಗಂಟೆಗೆ 70 ಲಕ್ಷ ವ್ಯೂಸ್ ಆಗಿ ಹೋಗಿತ್ತು.
ಇದು ಇನ್ನೂ ವೈರಲ್ ಆಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಜನವರಿ 9ಕ್ಕೆ ಯಾವ ರೀತಿ ಎಲ್ಲ ಈ ಒಂದು ಸಿನಿಮಾ ಮೂಡಿ ಮಾಡುತ್ತೆ ಅಂತ ನೋಡಬೇಕಾಗತ್ತೆ. ಮತ್ತು ಇದು ಪೊಲಿಟಿಕ್ಸ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಕುತೂಹಲ ಇದ್ದೇ ಇದೆ. ಒಟ್ಟಾರೆಯಾಗಿ ಜನನಾಯಕನ್ ಟ್ರೈಲರ್ನಲ್ಲಿ ಈ ಎಲ್ಲ ವಿಚಾರಗಳು ನನಗೆ ಎದ್ದು ಕಾಣಿಸ್ತು. ನಿಮ್ಗೇನು ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ನನ್ನ ಹೆಸರು ಆದರ್ಶ ಅಂತ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.